ಹೇಳಿ. ಸೊ ಈ ಸೈಡ್ ಲಿಕ್ವಿಡ್ ಇಲ್ಲ ಪೌಡರ್ ಇದ್ರೆ ಬೆಟರ್ ಲಿಕ್ವಿಡ್ ಇದ್ರೆ ಹಾಕೊಳ್ಳಿ, ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಈ ಸೈಡ್ ಸಾಫ್ಟ್ನರ್ಗೋಸ್ಕರ ಇದು ಪ್ರೀ ವಾಶ್ ತುಂಬಾ ಗಲೀಜಿರೋ ಬಟ್ಟೆಗಳಿದೆ. ನಾರ್ಮಲ್ ಬಟ್ಟೆಗಳಿಗೆ ಮೇನ್ ವಾಶ್ಗೆ ಇದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಎರಡು ಕಡೆ ಪೌಡರ್ ಅಲ್ವಾ? ಲಿಕ್ವಿಡ್ ಈ ಲಿಕ್ವಿಡ್ ಇಲ್ಲ ಪೌಡರ್ ಯಾವ್ದಾರು ಹಾಕ್ಬೋದು. ಅಂದ್ರೆ ತುಂಬಾ ಗಲೀಜಿದ್ರೆ ಎರಡು ಸೈಡ್ ಹಾಕೊಳ್ಳಿ, ನಾರ್ಮಲ್ ಬಟ್ಟೆ ಗಲೀಜಿದ್ರೆ ಈ ಕಡೆ ಹಾಕೊಳ್ಳಿ. ಮತ್ತೆ ಬಟ್ಟೆನ 70% ಹಾಕಿ ಈ ರಬ್ಬರ್ ವರ್ಗು ಫಿಲ್ ಮಾಡಬೇಕು, ಜಾಸ್ತಿ ಪ್ರೆಸ್ ಮಾಡೋಂಗಿಲ್ಲ. ಮತ್ತೆ ವಾಶ್ ಆದ್ಮೇಲೆ ಇದು ಕ್ಲೀನ್ ಮಾಡ್ತಾ ಇರಬೇಕು. ಒಂದು ಡ್ರೈ ಕ್ಲಾತ್ ಅಲ್ಲಿ ವೈಪ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಫಂಗಲ್ಸ್ ಬರುತ್ತೆ. ಮತ್ತೆ ಇಷ್ಟು ಅಡಿಷನಲ್ ಸೆಟ್ಟಿಂಗ್ಸ್ ಬರುತ್ತೆ. ಫಸ್ಟ್ ಒಂದು ಕಾಟನ್, ನಿಮ್ಮ ಹತ್ರ ಓನ್ಲಿ ಕಾಟನ್ ಬಟ್ಟೆ ಇದ್ರೆ ಕಾಟನ್ ಸೆಟ್ ಮಾಡ್ಕೊಳ್ಳಿ. ಸೆಕೆಂಡ್ ಒಂದು ಕಾಟನ್ 60 ಲೇಬಲ್ ಬ್ಲಾಂಕೆಟ್ಸ್ ಬೆಡ್ಶೀಟ್ ಆ ಥರ ಇದ್ರೆ ಓನ್ಲಿ ಸಿಂಥೆಟಿಕ್ ಬಟ್ಟೆಗಳಿಗೆ ಡೈಲಿ ವಾಶ್ಗೆ ಮಿಕ್ಸ್ ಲಡ್ಡು ಮಾಡಿ, ಅಂದ್ರೆ ಎಲ್ಲ ತರ ಎಷ್ಟು ಮಿನಿಟ್ಸ್ ಅದು ಮಿಕ್ಸ್? 45 ಮಿನಿಟ್ಸ್. 45 ಮಿನಿಟ್ಸ್. ಇದು ಡೆಲಿಕೇಟ್ ಸಿಲ್ಕ್ ಎಂಬ್ರಾಯ್ಡಿಂಗ್ ಬಟ್ಟೆಗಳಿಗೆ, ಸಪ್ರೇಟ್ ಉಲ್ಲನ್ ಬಟ್ಟೆಗಳಿಗೆ. ಇನ್ನೊಂದು ಆಪ್ಷನ್ ಬರುತ್ತೆ ಡ್ರಮ್ ಡಿಸ್ಕ್ ಅಂತ. ಈ ಕಡೆ ಎಲ್ಲ ಮಿಕ್ಸ್ ವಾಟರ್ ಬರೋದ್ರಿಂದ ಡ್ರಮ್ ಅಲ್ಲೆಲ್ಲ ವೈಟ್ ಪ್ಯಾಚಸ್ ಕಲೆಕ್ಟ್ ಆಗುತ್ತೆ, ಮತ್ತೆ ಗಲೀಜ್ ಎಲ್ಲ ಇರ್ತಾರೆ. ಸೊ ಅದು ಕ್ಲೀನ್ ಮಾಡೋದಕ್ಕೆ ಒನ್ಸ್ ಇನ್ ಮಂತ್ಲಿ ಒನ್ ಟೈಮ್ ಇದು 200 ml ಇದೆ. ಎಷ್ಟು ಅರ್ಧ ಲಿಕ್ವಿಡ್ ಈ ಕಡೆ ಹಾಕ್ತಾರೆ. ಸೊ ಈ ಕಡೆ ಹಾಕಿದ್ರೆ ಡ್ರಮ್ ಡಿಸ್ಕ್ ಎಲ್ಲ ಸೆಲೆಕ್ಟ್ ಮಾಡಿ ಎಂಟಿ ವಾಶ್ ಮಾಡಿ ಮಷಿನ್ ಕ್ಲೀನ್ ಮಾಡೋದಕ್ಕೆ. ಮತ್ತೆ ಎರಡು ಎಕ್ಸ್ಟ್ರಾ ಆಪ್ಷನ್ ಇದೆ, ಓನ್ಲಿ ರಿನ್ಸ್ ಓನ್ಲಿ ಸ್ಪಿನ್. ಇನ್ ಕೇಸ್ ಔಟ್ ಸೈಡ್ ಹ್ಯಾಂಡ್ ವಾಶ್ ಮಾಡಿ ಹತ್ರ ನಿಮಗೆ ಸಪ್ರೇಟ್ ರಿನ್ಸ್ ಬೇಕಿಲ್ಲ ಸಪ್ರೇಟ್ ಡ್ರೈ ಬೇಕಂತ ಕೂಡ ಮಾಡ್ಕೋಬಹುದು. ಇದು ಶರ್ಟ್ಗಳಿದ್ರೆ ಮಾತ್ರ ಸ್ಪೋರ್ಟ್ಸ್ ಬಟ್ಟೆಗಳಿಗೆ. ಸ್ಟೀಮ್ ಸೈಕಲ್ ಅಂದ್ರೆ ಏನದು? ಎಲ್ಲದಕ್ಕೂ ಬರುತ್ತೆ ಅದು? ಇಲ್ಲ ಇದಕ್ಕೆ ಮಾತ್ರ. ಇದು ಸ್ಪೋರ್ಟ್ಸ್ ಬಟ್ಟೆಗಳಿಗೆ. ಇದು ಜೀನ್ಸ್ ಅಂಡ್ ಡಾರ್ಕ್ ವಾಶ್ ತುಂಬಾ ಗಲೀಜಿರೋ ಬಟ್ಟೆಗಳಿದ್ರೆ ಇದು ಸ್ಟೀಮ್ ಆಂಟಿ ಬ್ಯಾಕ್ಟೀರಿಯಸ್ ಪೇಷಂಟ್ ಬಟ್ಟೆ ಇದೆ. ಇದು ಬಂದ್ಬಿಟ್ಟು 60 ಡಿಗ್ರಿ ಹಾಟ್ ವಾಟರ್ ವಾಶ್ ಆಗುತ್ತೆ. ಡ್ರೈಯಿಂಗ್ ಟೈಮ್ ಅಲ್ಲಿ ಸ್ಟೀಮ್ ಅಲ್ಲಿ ಡ್ರೈ ಆಗುತ್ತೆ. ಅದರಿಂದ ನಾರ್ಮಲ್ ಇದಕ್ಕೆ ಬರಲ್ಲ. ಇದಕ್ಕೆ ಈ ಪ್ರೋಗ್ರಾಮಿಂಗ್ ಮಾತ್ರ. ಮತ್ತೆ ಇದು ಬಂದ್ಬಿಟ್ಟು ಕ್ವಿಕ್ ವಾಶ್. ಇನ್ ಕೇಸ್ ಕಮ್ಮಿ ಬಟ್ಟೆ ಇದೆ, ಒಂದ್ ಜೊತೆ ಎರಡು ಜೊತೆ ಇದ್ರೆ 15 ನಿಮಿಷ ತಗೊಳುತ್ತೆ. ನಿಮ್ಗೆ 30 ಮಿನಿಟ್ಸ್ ಬೇಕು ಅಂದ್ರೆ ಈ ಸ್ಪೀಡ್ ಪರ್ಫೆಕ್ಟ್ ಆಫ್ ಮಾಡ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ಜೀನ್ಸ್ಗೆನೆ ಬೇರೆ ಹಾಕೋಬಹುದು, ಓಕೆ, ಸಪರೇಟ್ ಹಾಕೋಬಹುದು. ತುಂಬಾ ಗಲೀಜಿರೋ ಬಟ್ಟೆ ಇದೆ, ಇಲ್ಲ ಮಿಕ್ಸ್ಡ್ ಕೂಡ ಹಾಕೋಬಹುದು. ಮತ್ತೆ ಇಷ್ಟು ಅಡಿಷನಲ್ ಸೆಟ್ಟಿಂಗ್ಸ್ ಬರುತ್ತೆ. ಫಸ್ಟ್ ಇದು ಆಂಟಿಸ್ಟನ್ ತುಂಬಾ ಗಲೀಜಿದೆ ಪ್ಯಾಂಟ್ ಹತ್ರ, ಇಲ್ಲ ಕಾಫಿ ಮಾರ್ಕ್ಸ್ ಇದೆ, ಸಮ್ ಶೋಲ್ಡರ್ ಡೌನ್ ಸೈಡ್ ಮಾರ್ಕ್ ಇದೆ, ಇಲ್ಲ ಕಿಚನ್ ಆಯಿಲಿ ಕ್ಲಾತ್ಸ್ ಇದೆ. ಇದು ಟೈಮ್ ಜಾಸ್ತಿ ತಗೊಳುತ್ತೆ, ಪ್ರಾಪರ್ ಆಗಿ ವಾಶ್ ಆಗುತ್ತೆ. 3 ಅವರ್. ಹೌದು, ಟೈಮ್ ಜಾಸ್ತಿ ತಗೊಳುತ್ತೆ. ಓ ಮೈ ಗಾಡ್. ಮತ್ತೆ ಇದು ಹಾಟ್ ವಾಟರ್ ಟೆಂಪರೇಚರ್ಗೆ ಸ್ಪಿನ್ ಸ್ಪೀಡ್ಗೆ ಆಟೋಮೆಟಿಕ್ ತಗೊಳುತ್ತೆ. ಬೇಕು ಅಂದ್ರೆ ಚೇಂಜ್ ಮಾಡ್ಕೋಬಹುದು. ಇದು ಆಟೋಮೆಟಿಕ್ ತಗೊಳುತ್ತೆ ಇವಾಗ ಅದೇ ಬಟ್ ಇವೆರಡು ಆಟೋಮೆಟಿಕ್ ತಗೊಳುತ್ತೆ. ಸೊ ಇವಾಗ ನಾನು ಮಿಕ್ಸ್ ಲೋಡ್ ಅಂತ ಹಾಕಿದ್ರೆ ಏನ್ ಚೇಂಜ್ ಮಾಡೋದು ಬೇಡ, ಆಟೋ ತಗೊಳುತ್ತೆ. ಈಗ 40 ಡಿಗ್ರಿ 1200 ಇದೆ ಮಿಕ್ಸ್ ಲೋಡ್ ಅಲ್ಲಿ. ನಿಮಗೆ ಡೆಲಿಕೇಟ್ ಗೆ ಹೋದ್ರೆ ಕೋಲ್ಡ್ ವಾಟರ್ 600 ಆ ತರ ಆಟೋಮೆಟಿಕ್ ಅದೇ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಇನ್ನೊಂದು ಆಪ್ಷನ್ ಫ್ರೀ ಟ್ರೀಟ್ಮೆಂಟ್ ಅಂತ 2 ಆಪ್ಷನ್ ಬರುತ್ತೆ. ಸೊ ಫಸ್ಟ್ ಒಂದು ಸೋಕ್ ಮಾಡೋದಕ್ಕೆ, ಅಂದ್ರೆ ನೀರಲ್ಲಿ ನೆನೆಸಿಡ್ಬೇಕು ಅಂದ್ರೆ 1.5 ಅವರ್ ಸೋಕ್ ಮಾಡುತ್ತೆ. ನಿಮಗೆ ಸೋಕ್ ಏನ್ ಬೇಡ, ಇನ್ನೊಂದು ಎಕ್ಸ್ಟ್ರಾ ವಾಶ್ ಬೇಕು ಅಂದ್ರೆ ಮತ್ತೆ ಪ್ರೆಸ್ ಮಾಡಿ. ಇದು ಪ್ರೀ ವಾಶ್ ಇಂಡಿಕೇಶನ್. ಇದು ಎಕ್ಸ್ಟ್ರಾ 30 ಮಿನಿಟ್ಸ್ ತಗೊಳುತ್ತೆ. ಸೊ ಇವಾಗ ಮಿಕ್ಸ್ ಲೋಡ್ ಅಲ್ಲಿ 45 ಮಿನಿಟ್ಸ್ ಇದ್ರೆ ಪ್ಲಸ್ ಇವಾಗ ನಾನು ಫ್ರೀ ಟ್ರೀಟ್ಮೆಂಟ್ ಕೊಟ್ರೆ ಜಾಸ್ತಿ ತಗೊಳುತ್ತೆ. 2.5 ಗಂಟೆ 2 ಗಂಟೆ 20 ನಿಮಿಷ ಬಂದ್ಬಿಟ್ಟು ಸೋಕ್ ಆಗಿ ವಾಶ್ ಆಗೋದಕ್ಕೆ. ಸೋಕ್ ಬೇಡ ಅಂದ್ರೆ ನಿಮಗೆ ಒಂದು ಅರ್ಧ ಗಂಟೆ ಜಾಸ್ತಿ ತಗೊಳುತ್ತೆ. ಮತ್ತೆ ಇದು ಬಂದ್ಬಿಟ್ಟು ಆಂಟಿ ಟ್ಯಾಂಗಲ್ ಬಟ್ಟೆ ಒಂದಕ್ಕೊಂದು ಮಿಕ್ಸ್ ಆಗ್ತಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ರಿಂಕಲ್ಸ್ ಬಟ್ಟೆ ದಾದ ತರ ವೇಸ್ಟೇಜ್ ಬರುತ್ತೆ ನೋಡಿ, ಆ ತರ ಬರ್ತಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. RPM ಕಮ್ಮಿ ಆಗುತ್ತೆ. ಇಲ್ಲಾಂದ್ರೆ ಬಾಕಿ ಎಲ್ಲ ನೀವು ಏನ್ ಸೆಲೆಕ್ಟ್ ಮಾಡ್ತೀರೋ ಅದು ಆಟೋ ಚೇಂಜ್ ಆಗುತ್ತೆ. ಆಟೋ ಚೇಂಜ್ ಒಂದ್ಸರಿ ಇದು ರೊಟೇಟ್ ಮಾಡ್ರೆ ಸಾಕು, ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಮತ್ತೆ ಇದು ಸ್ಟಾರ್ಟ್ ಮತ್ತೆ ಪಾಸ್ ಬಟನ್. ಒಂದ್ಸರಿ ಮಷಿನ್ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ಇಂಡಿಕೇಶನ್ ಬರುತ್ತೆ. ಈ ಇಂಡಿಕೇಶನ್ ಇದ್ರೆ ಯಾವ್ದೇ ಕಾರಣಕ್ಕೂ ಡೋರ್ ಓಪನ್ ಆಗಲ್ಲ. ಇನ್ ಕೇಸ್ ಮತ್ತೆ ಓಪನ್ ಮಾಡಬೇಕು ಅಂದ್ರೆ ಪಾಸ್ ಮಾಡ್ಕೊಳ್ಳಿ. ಇಲ್ಲಿ ಇಂಡಿಕೇಶನ್ ಇಲ್ಲ, ಓಪನ್ ಮಾಡ್ಕೊಳ್ಳಿ. ಆಫೇ ಮಾಡೋದು ಬೇಡ, ಪಾಸ್ ಮಾಡ್ಕೊಳ್ಳಿ ಅಷ್ಟೇ. ಒಂದು 5 ನಿಮಿಷದೊಳಗಡೆ ಓಪನ್ ಆಗುತ್ತೆ. 5 ನಿಮಿಷ ಆದ್ಮೇಲೆ ಓಪನ್ ಆಗುತ್ತೆ ಅಷ್ಟೇ. ಏನೋ ಡೌಟ್ ಇದೆಯಾ? 90% ಲಿಕ್ವಿಡ್ ಹಾಕಿ ಜಸ್ಟ್ ಕಂಫರ್ಟ್ ಹಾಕೊಳ್ಳಿ. ಇದು ಬಟ್ಟೆ ಲೋಡ್ ಮಾಡಿ. ಸೊ ಸೋಪ್ ಪೌಡರ್ ನೀವು ರೆಕಮೆಂಡ್ ಮಾಡಲ್ಲ? ಬೆಟರ್ ಲಿಕ್ವಿಡ್ ಯೂಸ್ ಮಾಡಿದ್ರೆ ವಾಶ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಇಲ್ಲಿ 90% ಯೂಸ್ ಮಾಡಿದ್ರೆ ಮಿಕ್ಸ್ಡ್ ಓಕೆ ಸ್ಟಾರ್ಟ್. ಇದೆಲ್ಲ ಆಟೋಮೆಟಿಕ್ ಸೆಟ್ಟಿಂಗ್ ಇರುತ್ತೆ. ಸೊ ನಾವು ಅನ್ಕೊಂಡ್ವಿ ಸ್ಟೀಮ್ ನಾರ್ಮಲ್ ಎಲ್ಲ ಕ್ಲಾತ್ಗೂ ಬರುತ್ತೆ ಅಂತ ಅನ್ಕೊಂಡ್ವಿ ನಾವು. ಓನ್ಲಿ ಫಾರ್ ಓನ್ಲಿ ಈ ಆಪ್ಷನ್ ಮಾತ್ರ. ಇನ್ವಾಯ್ಸ್ ಕೊಡಿ ನಮಗೆ.